ಲಾಸ್ಟ್ ಯಾವ ಕ್ಲಾಸ್ಗೆ ಸರ್ ನೀವು ಬಂದಿದ್ದು? ಸಾಲ ತೀರ್ಸೋದಿಗೆ ಹೇಗಿದೆ ಸರ್ ಈಗ ನಿಮ್ಮ ಲೈಫ್ ನಲ್ಲಿ? ಇಲ್ಲಿ ಆ ಕ್ಲಾಸ್ ಅಟೆಂಡ್ ಮಾಡಿ ಮತ್ತೆ ಪುನಃ ಈ ಕ್ಲಾಸ್ಗೆ ಬಂದಿದ್ದೀರಾ? ನಂದು ಟೋಟಲ್ 35 ಲಕ್ಷ ಸಾಲ ಇತ್ತು. ಆ ಸಾಲ ತೀರ್ಸೋದಕ್ಕೋಸ್ಕರ ಬಂದಿದ್ದೆ. ಆಮೇಲೆ ಅಫರ್ಮೇಷನ್ ಹೇಳ್ತಾ ಬರೀದನು ಬುಕ್ಕಲ್ಲಿ ಬರೀತಾ ಈಗಿನ ಒಂದು 12 ಲಕ್ಷ ಅಷ್ಟೇ ಉಳಿದಿದೆ. 35 ಲಕ್ಷದಲ್ಲಿ 35 ಲಕ್ಷ ಬರೀ 12 ಲಕ್ಷ ಮಾತ್ರ ಉಳಿದಿದೆ. ಏನ್ ಮಾಡಿದ್ದೀರಿ ಸರ್ ಇದಕ್ಕೆ ನೀವು? ಅಫರ್ಮೇಷನ್ ಮಾಡಿದೆ. ಬರೋ ದುಡ್ಡು ನನ್ನ ಮನೆ ಒಂದು 2 ವರ್ಷದಿಂದ ಒಂದು ಮನೆ ಸೇಲ್ ಆಗಿರ್ಲಿಲ್ಲ, ಅದು ಸೇಲ್ ಆಯ್ತು. ಅದರದ್ದು ಹೆಚ್ಚಿನ ಅಮೌಂಟ್ ಸಾಲಕ್ಕೆ ತೀರಿಸಿದೆ. ಆಮೇಲೆ ಸಾಲನು ತೀರಿಸಿ ಮತ್ತೆ 6 ಸೈಟ್ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದ್ರಿ ಈಗ. ಇದೇ ವರ್ಷನೇ ಎಲ್ಲ ಇದೇ ತಿಂಗಳು. ಎಷ್ಟು ತಿಂಗಳ ಡಿಫ್ರೆನ್ಸ್ ಇದೆ ಸರ್ ನಿಮ್ಗೆ? ಹೆಚ್ಚು ಕಡಿಮೆ ಸಾಲದ ಕ್ಲಾಸ್ ಆಗಿ ಎಷ್ಟು ದಿವಸ ಆಯ್ತು? 3ನೇ ಕ್ಲಾಸ್ ಇದು ಅಕ್ಟೋಬರ್. ಅದು ಹೇಳಿದ ಮೇಲೆ ಮನೆ ಎಲ್ಲ ಬೇಗ ವ್ಯಾಪಾರ ಆಯ್ತು. ಎಫರ್ಟ್ ಹಾಕಿದೀರ ಅಂದ್ರೆ 100% ಎಫರ್ಟ್ ಆಗಿದೆ. ಸಾಲದ ಕ್ಲಾಸ್ ನಿಮ್ಗೆ ಫುಲ್ ಬೆನಿಫಿಟ್ ಸಿಕ್ಕಿದೆ. ಇನ್ನು 15 ಲಕ್ಷ ಇದೆ. ಅದು ಮತ್ತೆ 2 ಎಕ್ಸ್ಟ್ರಾ ಸೈಡ್ ತಗೊಂಡಿದ್ದೀನಿ. ಅದೊಂದು ಸಾಲ ಒಂದು 12 ಲಕ್ಷ ತೀರಿಸಿ ಇದಕ್ಕೊಂದು 10 ಲಕ್ಷ ಮತ್ತೆ ಎಕ್ಸ್ಟ್ರಾ ಮಾಡಿದ್ದೀನಿ. ಮತ್ತು ಟೋಟಲ್ 22 ಉಳಿದಿದೆ. ಈಗ ಅದು ಧೈರ್ಯ ಬಂದಿದೆ ಬಿಡಿ. ಏನೋ ಅವಾಗಿಲ್ಲ ಹಂಗೆ ಅಷ್ಟೆಲ್ಲ ಸಾಲ ಇದೆಯಲ್ಲಪ್ಪ ಅಂತ ಒಂಥರ ನರ್ವಸ್ ಆಗೋದಿಲ್ಲ. ಏನೋ ಒಂದು ಸಾಧಿಸ್ತೀನಿ ಅನ್ನೋದೊಂದು. ಸರ್ ಓಕೆ, ಈಗ ಸರ್ ನಮ್ಗೆ ಈ ಕ್ಲಾಸ್ ನಲ್ಲಿ ಆರೆಂಜ್ ಬಗ್ಗೆ ಹೇಳ್ಕೊಟ್ರು ಸರ್. ಇದರ ನಿಮ್ಮ ಅನುಭವ ಹೇಳ್ಬೋದು ಸರ್? ಆರೆಂಜ್ ಬಗ್ಗೆ ಅಂದ್ರೆ ನಾವು ತಿಂದ ಮೇಲೆ ಬೀಜ ಎಷ್ಟಿದೆ ಅಂತ ನಮಗೆ ಹೇಳ್ಬೋದು, ಇನಿಷ್ ಹೇಳ್ಬೋದು ಬಿಟ್ರೆ, ಆದ್ರೆ ಅದೇ ಒಂದು ಬೀಜ ಹಾಕಿದಾಗ ಎಷ್ಟು ಆರೆಂಜ್ ಬಿಡ್ತೇವೆ ಅಂತ ಹೇಳಕ್ಕಾಗ. ಅಂದ್ರೆ ಇನ್ಫಿನಿಟಿ ಆಗಿ ನಾವು ಫಸ್ಟ್ ಬೀಜ ಉರೋದಕ್ಕೆ ಇದು ಮಾಡ್ಬೇಕು. ಆಮೇಲೆ ಅದರಿಂದ ಫಲಾಫಲ ತಾನೇ ಪ್ರಕೃತಿ ಬೇಕಂಟು ಸಾವಿರಾರು ಪಟ್ಟು ಕೊಡುತ್ತೆ ಅನ್ನೋದ್ರ ಅದ್ರ ಅರ್ಥ. ಕೆಲವು ತುಂಬಾ ಜನ ಗೊತ್ತಿರಲ್ಲ. ಈಗ ನಾವು ಆರೆಂಜ್ ತಿಂತೀವಿ, ಅದ್ ಬೀಜ ನಾವು ಬಿಸಾಕ್ಬಹುದು, ಅದರಿಂದ ನಾವು ಲಾಭ ತೆಗೆ ನಮ್ಗೆ ಗೊತ್ತಿರಲ್ಲ. ಈಗ ಕೆಲವರು ತುಂಬಾ ಜನ ಗೊತ್ತಿರುತ್ತೆ, ಆ ಬೀಜನ ನಾಟಿ ಮಾಡಿದ್ರೆ ಅದರಿಂದ ಫಲ ಸಿಗುತ್ತೆ ಅನ್ನೋ ಗೊತ್ತಿದ್ದವನು ಏನಾಗ್ಬೋದು ಸರ್? ಗೊತ್ತಿದ್ದವ್ ದೊಡ್ಡ ಶ್ರೀಮಂತನೇ ಆಗ್ಬಹುದು. ಯಾಕಂದ್ರೆ ಅದ್ರಲ್ಲಿ ನಾವು ಸಂಪತ್ತ ಕಂಡಿರ್ತಾನೆ. ಒಂದು ಬೀಜದಲ್ಲಿ ಸಂಪತ್ತು ಐತೆ ಅಂತ ಹೇಳಿಕೊಟ್ಟವ್ರೆ ಗುರುಜಿಗಳು, ಅಧ್ಯಾತ್ಮದ ಗುರುಗಳು ಹೇಳಿಕೊಟ್ಟಿದ್ದಾರೆ. ಸಾವಿರಾರು ತಳಿಗಳದ್ದೆಲ್ಲ ಇರ್ತವೆ, ಆದ್ರೆ ಬೀಜನೇ ಮತ್ತೆ ಇದು ಅಲ್ಲ ಮೂಲ. ಬೀಜ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅದೇ ಬೀಜದಿಂದ ಫಲ ಸಿಗುತ್ತೆ. ಆ ಫಲದಲ್ಲಿ ಸಾವಿರಾರು ಜನ ಕೋಟ್ಯಾಂತರ ಸಂಪಾದಿಸಿ ಬೇಕಾದಷ್ಟು ಜನ ಶ್ರೀಮಂತರಾಗಿದ್ದಾರೆ. ಸರ್ ಇನ್ನು ಯಾರು ಸಂಬಂಧಿಕರನ್ನೇ ನಂಬಾರ್ದು, ಫಸ್ಟ್ ಪಾಯಿಂಟ್. ಎರಡನೇದು ಸ್ವಲ್ಪ ಮೋಸ ಮಾಡೋರು ನಂಬಾರ್ದು. ನಮ್ಮನ್ನ ನಾವು ನಂಬ್ಕೋಬೇಕು. ಫಸ್ಟ್ ಯಾರು ನಂಬಾರ್ದು ಗೊತ್ತಾಯ್ತು, ಯಾರು ನಂಬ್ಬೇಕು ಅನ್ನೋದು ಗೊತ್ತಾಗಿದೆ ಈಗ ನಿಮ್ಗೆ, ಕರೆಕ್ಟ್ ಅಲ್ವಾ? ಈಗ ಮತ್ತೆ ಈ ಕ್ಲಾಸ್ ನಲ್ಲಿ ಗುರುಗಳು ಹಾಲಿಗೆ ಎಪ್ಪ ಹಾಕೋದ್ ಬಗ್ಗೆ ಹೇಳ್ಕೊಟ್ರು ಸರ್. ಅದು ಇದ್ರ ಬಗ್ಗೆ ಏನಾದ್ರು ನಿಮ್ಮ ಅನಿಸಿಕೆ ಹೇಳ್ಬೋದು? ಹಾಲಿಗೆ ಎಪ್ಪ ಹಾಕೋದು ಯಾರು ಬೇಕಾದ್ರೂ ಹಾಕ್ಬೋದು. ಅಂದ್ರೆ ಇದರ ಉದಾಹರಣೆ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅಲ್ಲಿ ಯಾರು ಬೇಕಾದ್ರೂ ಎಪ್ಪ ಹಾಕ್ಬೋದು ಅಂದ್ಮೇಲೆ ಈಗ ದುಡ್ಡು ಸಂಪಾದನೆ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ? ಹಂಗಾದ್ರೆ ನೀವು 100 crores ಮಾಡೋದು? 100 crore ಕ್ಲಾಸಿಗೆ ಖಂಡಿತ ಬರ್ತೀನಿ ಸರ್. ನೆಕ್ಸ್ಟ್ ಬರ್ತಾ ಇದ್ದೀರಾ? ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಬರ್ಬೇಕು ಅಂತ. ನಾವು ಸರಿನೇ ನನ್ನ ಮಗನ ಕಳಿಸ್ಬೇಕು ಅನ್ಕೊಂಡಿದ್ದೆ. ಅವನಿಗೆಲ್ಲ ಎಕ್ಸಾಮ್ ಇತ್ತು, ಅವ್ನು ಬರ್ಲಿಲ್ಲ. ಹಾಗಾಗಿ ಭಾರಿ ಮನ್ಸಿತ್ತು ಅವ್ನು ಕಳಿಸ್ಬೇಕು ಅಂತ ಹೇಳಿ. ಆದ್ರ ಅವನಿಗೆ ಎಕ್ಸಾಮ್ ಇತ್ತಲ್ಲ, ಇನ್ನು ಕ್ಲಾಸಸ್ ಇದೆಯಲ್ಲಮ್ಮ, ನೆಕ್ಸ್ಟ್ ಕಳಿಸ್ಬೋದಲ್ವಾ? ನೀವು ಗುರುಗಳ ಅಪರ್ಮಿಷನ್ ಟೆಕ್ನಿಕ್ಸ್ ಫಾಲೋ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಏನಾದ್ರು ನಮ್ದು ಮನೇಲಿ ಐತೆ, ತಂದಿಲ್ಲ ಇಲ್ಲಿಗೆ, ಹಂಗಾಗಿ ನಾವು ಸ್ಟೇಜ್ ಮ್ಯಾಗ ಬರ್ಲಿಲ್ಲ. ಪರವಾಗಿಲ್ಲ, ಇನ್ನು ಕ್ಲಾಸಸ್ ತುಂಬಾ ಇದೆ, ಸಕ್ಸಸ್ಫುಲ್ ಆಗಿದ್ದೀರಾ ನೀವು. ನನಗೆ ಒಂದು ಅನುಮಾನ ಬಂತು ಸರ್. ಏನು ಅಂದ್ರೆ ಈಗ ನನ್ನ ಮಗ ಡಾಕ್ಟರ್ ಕೋರ್ಸ್ ಓದ್ತಾ ಇದ್ದಾನೆ. ಇವರು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಬಡವರು ಆಗ್ತಾರೆ, ಕ್ಲಾಸ್ ಮಾಡಿದ್ರೆ ಬಿಸ್ನೆಸ್ ಮಾಡಿದ್ರೆ ಮಾತ್ರ ಶ್ರೀಮಂತ ಆಗ್ತಾರೆ. ಇಲ್ಲೇ ಒಂದ್ ಕಡೆ ನನಗೆ ಹೇಳಕ್ ಬಂತು. ಇಲ್ಲ ಇಲ್ಲೇ ನೀವು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡಿ ನೋಡಿ. ಅವ್ರು ಡಾಕ್ಟರ್ ಹೋಗ್ತಿದ್ದಾರೆ, ಹಾಸ್ಪಿಟಲ್ ಮಾಡಿದ್ರೆ ಬಿಸ್ನೆಸ್ ಅಲ್ವಾ? ಅಲ್ಲಲ್ಲ, ಅಂದ್ರೆ ಉದಾಹರಣೆ ನೋಡಿ ಸರ್, ಈಗ ನೀವು ಥಿಂಕ್ ಮಾಡಿದ್ರು ಬೇರೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಬೇಕಂತ, ಅದೇ ಹಾಸ್ಪಿಟಲ್ ನೀವು ಮಾಡಿದ್ರೆ ಬಿಸ್ನೆಸ್ ಆಗುತ್ತಾ? ಪಬ್ಲಿಕ್ ಸೇವೆ ಸಿಗುತ್ತಾ? ಎಲ್ಲ ಮಾಡ್ಬೋದಲ್ವಾ? ಥಿಂಕಿಂಗ್ ಯಾವುದೇ ವರ್ಕ್ ಬ್ಯಾಡ್ ಇಲ್ಲ. ಅವ್ರ ಗುರುಗಳು ಹೇಳಿ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು. ಅಲ್ಲಲ್ಲ, ಅಂದ್ರೆ ಈಗೇನ ಈಗ ಅವನ್ನೇ ಕಳಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಅವನಿಗೆ ನೆಕ್ಸ್ಟ್ ಟೀನೇಜಸ್ ಅಲ್ಲಿ ಒಂದು ದುಡ್ಡು ಹೆಂಗ್ ಸಂಪಾದನೆ ಮಾಡ್ಬೇಕು, ಯಾವ ರೂಟ್ ಹಿಡಿಬೇಕು ಅನ್ನೋದು ಅವನಿಗೆ ಬಹಳ ಇಂಪಾರ್ಟೆಂಟ್ ಇದೆ. ನಮ್ದು ಈಗ ಮನೆದು ಸೈಟಿಂದು ಎಲ್ಲ ಆಲ್ಮೋಸ್ಟ್ ಆಲ್ ಯಾವ್ದೋ ಒಂದು ಹಂತಕ್ಕೆ ಬರ್ತಾ ಇರುತ್ತೆ. ಹಂಗಿಲ್ಲದೆ ಅವನಿಗೆ ಕಳಿಸಿದ್ರೆ ಹೆಲ್ಪ್ ಆಗುತ್ತೆ ಅನ್ಕೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಗುರುಗಳು ಹೇಳ್ಕೊಟ್ಟಿದ್ದು ಇಷ್ಟೇ ಸರ್, ನೀವು ಬೇರೆಯವ್ರ ಹತ್ರ ಜಾಬ್ ಕೆಲಸ ಮಾಡಬೇಡಿ ಅಂತ ಹೇಳಿರೋ ಹೊರತು ಆ ಕೆಲಸದ ನೀವು ಏನ್ ಕೆಲಸ ಮಾಡಿ ಅದನ್ನೇ ಬಿಸ್ನೆಸ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೊಂದು ಕೆಲಸ ಮಾಡ್ತೇನೆ ಅದನ್ನೇ ಬಿಸ್ನೆಸ್ ಮಾಡ್ಬೋದಲ್ವಾ? ಕರೆಕ್ಟ್ ಅಲ್ವ? ಥಿಂಕ್ ಮಾಡಿ, ಈಗ ಓನರ್ ಅದು ಆ ಕೆಲಸ ಇಟ್ಟಿದ್ದಾನೆ, ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಆ ಜಾಗದಲ್ಲಿ, ಅವ್ರು ದುಡ್ಡು ದುಡಿತಿದ್ದಾರೆ ಓನರ್ ಆದವರು. ಈಗ ಅದೇ ಕೆಲಸ ನೀವು ಮಾಡಿ ಬಿಸ್ನೆಸ್ ಮಾಡಿದ್ರೆ
ಆದ್ರೆ ಒಂದು ನಮಗೊಳಕಲ್ಲ ಸರ್, ಅಷ್ಟೆಲ್ಲ ಓದಿಸಿ ಏನಿಲ್ಲ ಸರ್, ರೆಕಗ್ನೈಸೇಷನ್ ಕರೆಕ್ಟಾಗಿ ಯೋಚನೆ ಮಾಡಿ. ನೀವು ಕಲ್ತಿರೋ ಯಾವುದೇ ವಿದ್ಯೆ ಆಗ್ಲಿ ಅದನ್ನ ಬಿಸ್ನೆಸ್ ಆಗಿ ಮಾಡಬಹುದು. ಅರ್ಥ ಆಗ್ತಿದಲ್ವಾ? ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಗುರುಗಳು ಇದೇ ಹೇಳೋರು. ಫಸ್ಟ್ ಸರಿ ಕ್ಲಾಸಿಗೆ ಬಂದ್ವಿ, ಎಲ್ಲಾ ಕಲ್ತ್ವಿ, ಹೋದ್ವಿ. ಈಗ ನಾವು ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು. ಈಗ ನಮ್ಮ ಮನೆಯವರು ಯೋಚನೆ ಮಾಡಿ ಹೇಳಿದ್ರು, ಊರಲ್ಲಿ ಒಂದು ಸೈಟ್ ತಗೊಂಡ್ರೆ ಹೆಂಗೆ, ಆ ಸೈಟ್ ಇಂದ ಒಂದ್ ಬಿಸ್ನೆಸ್ ಮಾಡ್ಬೋದಲ್ಲ ನಾವು. ನಿಜ. ಒಂದು ಸಿಟಿ ಒಳಗ್ ತಗೊಂಡ್ರೆ, ಆ ಒಂದು ಸೈಟ್ ತಗೊಂಡ್ರೆ 1-2 ರೇಟ್ ಬಂದೇ ಬರತ್ತದ ಅಂತ ಹೇಳಿ ಸೈಟ್ ತಗೊಂಡಿವಿ. ಈಗ ತಗೊಂಡಿವಿ, ಮುಂದೆ ಬಿಸ್ನೆಸ್ ಇದೇ ತರ ಗುರುಜಿ ನಡೆಸ್ಕೊಡ್ಲಿ ಅನ್ನೋದು ನನ್ನ ಆಸೆ. ಸೂಪರ್ ಮೇಡಮ್. ಈಗ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ಈ ಪ್ರೋಗ್ರಾಮ್ ಬಂದ್ಮೇಲೆ ನಿಮ್ಮ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿದೆಯಾ? ಆಗಿದೆ. ಒಂದು ಡೌಟ್ ಇದೆ, ಮೇನ್ ಫಸ್ಟ್ ಪಾಯಿಂಟ್, ಯೂನಿವರ್ಸಿಟಿ ಕನೆಕ್ಟ್ ಆಗೋದೇ ಹೇಗೆ ಅಂತ ಗೊತ್ತಾಗಿಲ್ಲ ನಮ್ಗೆ. ಗೊತ್ತಿಲ್ಲದೆ ನಮಗೆ ಅದು ಕೆಲಸ ಮಾಡುತ್ತೆ ಹೇಳಿದ್ರು ನೋಡಿ ಗುರುಗಳು. ಅಪರ್ಮಿಷನ್ ನಾವು ಹೇಳ್ತೀವಿ, ವರ್ಕ್ ಆಗುತ್ತೆ, ಫಲ ಸಿಗುತ್ತೆ, ಓಕೆ. ಕರೆಕ್ಟ್ ಆಗಿ ನಾವು ಕನೆಕ್ಟ್ ಆಗಿದ್ದೀವಿ. ಈಗ ಒಂದು ಯಾವ್ದಾರು ನಾವು ತಕ್ಷಣ ಹೇಳ್ಬೇಕಪ್ಪ ಕನೆಕ್ಟ್ ಆಗಿದೆ ಅಂತ ನಮಗೆ ಫೀಲ್ ಬರೋದು ಹೇಗೆ ಬರುತ್ತೆ ನೋಡಿ. ನೀವು ಒಬ್ರು ಇದಾಗ ಯೋಚನೆ ಮಾಡಿ, ಖಂಡಿತವಾಗ್ಲೂ ಇವುಗಳು ಜಸ್ಟ್ ಗುರುಗಳು ಈ ಕ್ಲಾಸ್ ಅಲ್ಲಿ ಹೇಳ್ಕೊಟ್ರಿ ಈಗಷ್ಟೇ. ಕರೆಕ್ಟ್ ಹೆಂಗೆ ಕಲೆಕ್ಟ್ ನೀವು ಸೈಲೆಂಟ್ ಒಬ್ರೇ ಧ್ಯಾನ ಮಾಡಿ, ಮೈನ್ ಅದೇ ಸಾಕು. ಅದೇ ಯೂನಿವರ್ಸ್ ಕನೆಕ್ಟ್ ಆಗ್ತೀರಾ. ಎಲ್ಲರೂ ಕ್ಷಮೆ ಕೊಡಿ, ಧ್ಯಾನ ಮಾಡೋದ್ರಿಂದ ಯೂನಿವರ್ಸ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.